ಸೋಷಿಯಲ್ ಡಿಸ್ಟೆನ್ಸ್ ಎರಡು ಮನುಷ್ಯರ ಮಧ್ಯೆ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಒಂದು ಸ್ಕೂಟರ್ನ ಎರಡು ಪ್ಯಾನಲ್ಗಳ ಮಧ್ಯೆನೂ ಇರಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಗುರು. ಅದನ್ನು ಇವನ್ ಆಗಿ ಮಾಡಿಲ್ಲ. ಒಂದೊಂದು ಸ್ಕೂಟರ್ ಅಲ್ಲಿ ಒಂದೊಂದು ಸೈಜ್ ಅಲ್ಲಿ ಬಿಟ್ಬಿಟ್ಟವ್ರೆ. ಇದು ಪ್ರಪಂಚದ ಅತಿ ದೊಡ್ಡ ಟೂ ವೀಲರ್ ಫ್ಯಾಕ್ಟರಿ. ಈ ತರ ಗ್ಯಾಪ್ ಗಳೆಲ್ಲ ಇರ್ತವೆ. ನೀವೇನಾದ್ರು ಈ ಗಾಡಿ ಪರ್ಚೇಸ್ ಮಾಡಿ ಗ್ಯಾಪ್ ಏನಾರು ಇತ್ತು ಅಂದ್ರೆ ಸರ್ವಿಸ್ ಸೆಂಟರ್ ತಗೊಂಡಾಗೆ ಬೇಗ ಅಂದ್ರೆ ಒಂದು ವಾರ 15 ದಿವಸದಲ್ಲಿ ಸರಿ ಮಾಡ್ಕೊಟ್ಬಿಡ್ತಾರೆ. ಇಮೋಷನಲ್ ಡ್ಯಾಮೇಜ್. ಒಂದು ಕೈಯಲ್ಲಿ 5 ಬೆರಳುಗಳು ಹೆಂಗ್ ಸಮ ಇರಲ್ಲ, ಅದೇ ರೀತಿ ಈ ಗಾಡಿಗಳಲ್ಲೂ ಅಷ್ಟೇ. ಒಂದೇ ತರ ಗಾಡಿ, ನಾನಾ ತರ ಫಿಟ್ಟಿಂಗ್ಸ್ ಗಳಷ್ಟೇ. ಯಾವುದೇ ಈ ಕಂಪ್ನಿ ಗಾಡಿ ಬೆಂಕಿ ಎತ್ಕೊಳ್ಳಿ, ಶೋರೂಮ್ ಬೆಂಕಿ ಹಾಕ್ಲಿ, ಇಲ್ಲಾಂದ್ರೆ ಈ ಗಾಡಿನ ಶವಯಾತ್ರೆ ಮಾಡ್ಲಿ, ಇಲ್ಲ ಅವನ ಸುತ್ತಿಗೆ ತಗೊಂಡು ಹೊಡಿಲಿ, ಏನೇ ಆಗ್ಲಿ ಗುರು, ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಬಂತು ಅಂದ್ರೆ ಯಾರು ಒಬ್ರು ನನ್ನನ್ನು ಅಟ್ಯಾಚ್ ಮಾಡ್ಬಿಡ್ತಾರೆ, ಟ್ಯಾಗ್ ಮಾಡ್ಬಿಡ್ತಾರೆ. ನೋಡ್ ಗುರು ಗಾಡಿ ನಿಂಗ್ ಮಾಡಿದಾರೆ ಅಂತ. ನಾನೇನೋ ಓಲಾ ಕಂಪ್ನಿ ಓನರು, ಇಲ್ಲ ಓಲಾ ಕಂಪ್ನಿಗೆ ಬ್ರಾಂಡ್ ಅಂಬಾಸಿಡರ್ ತರ. ಇದ್ರಲ್ಲಿ ಕಾಮಿಡಿ ಏನಂತಂದ್ರೆ ನನ್ ಗಾಡಿನೇ ಪ್ರಾಬ್ಲಮ್ ಆಗಿ ಸರ್ವಿಸ್ ಸೆಂಟರ್ ಹೋಯ್ತು ಅಂದ್ರೆ ನನ್ ಗಾಡಿ ಬರಕ್ಕೆ ವಾರಗಟ್ಲೆ ಆಗುತ್ತೆ. ಪ್ರಪಂಚದ ಅತಿ ದೊಡ್ಡ ಟೂ ವೀಲರ್ ಫ್ಯಾಕ್ಟರಿ ಶೆಡ್ ಅಲ್ಲಿ ನೀವು ಆಲ್ರೆಡಿ ಪರ್ಚೇಸ್ ಮಾಡಿ ರೈಡ್ ಮಾಡ್ತಾ ಇರುವ ಸ್ಕೂಟ್ರು, ಇಲ್ಲ ಇನ್ ಮುಂದೆ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರ್ಗೆ ಈ ಸ್ಕೂಟ್ರು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಟೆಸ್ಟಿಂಗ್ ಎಲ್ಲ ಹೆಂಗ್ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಪ್ರಪಂಚದ ಅತಿ ದೊಡ್ಡ ಶೆಡ್ ಬಂದ್ಮೇಲೆ ಕಂಕಣ ಕಟ್ತಿ ಹೋದ್ರಾಗತ್ತಾ ನೋಡಿ, ಒಂದ್ ಒಳ್ಳೆ ಕಂಕಣ ಕಟ್ಟಿಯಾರ. ಈ ದೃಶ್ಯ ನೋಡಿದ್ಮೇಲೆ ಈ ಸ್ಕೂಟರ್ ನ ಪರ್ಚೇಸ್ ಮಾಡಿ ರೈಡ್ ಮಾಡ್ತಾ ಇರೋರು ಎಲ್ಲರಿಗೂ ಒಂದು ಕೆಟ್ಟ ಕಡೆಯ ಪ್ರಶ್ನೆ ಬರುತ್ತೆ. ಗ್ರಾಬ್ ಹ್ಯಾಂಡ್ಲ್ ಇಟ್ಕೊಂಡು ಗಾಡಿನ ಸ್ವಲ್ಪ ಸೈಡ್ ಜರುಗಿಸಿದ್ರೆ ಸಾಕು, ಗ್ರಾಬ್ ಹ್ಯಾಂಡ್ಲ್ ಕೈಗೆ ಬರುತ್ತೆ. ಇವ್ರು ಇಟ್ಕೊಂಡು ಹಿಂಗ್ ನ್ಯಾತ್ ಹಾಕೊಂಡ್ ಬರ್ತಾವ್ರಲ್ಲ ಅಂತ. ಸೊ ಇದಕ್ಕೆಲ್ಲ ಮೆಡಿಕಲ್ ಮಿರೇಕಲ್ ನಡೆಯೋದಲ್ಲ ಈ ಫ್ಯಾಕ್ಟರಿಗಳಲ್ಲಿ ಮಾತ್ರ. ಇವರೇ ಮಾಡ್ತಾವ್ರಲ್ಲ ಅಂತ ನಾವು ಮಾಡಕ್ ಹೋಗೋದ್ ಬೇಡ. ಗ್ರಾಬ್ ಹ್ಯಾಂಡ್ಲ್ ಕಿತ್ಕೊಂಡು ಕೈಗೆ ಬಂತು ಅಂದ್ರೆ ರೆಡಿ ಮಾಡಿಸ್ಕೊಳಕ್ ಏನೆಲ್ಲ ಸರ್ಕಸ್ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಪ್ರಪಂಚದ ಅತಿ ದೊಡ್ಡ ಟೂ ವೀಲರ್ ಫ್ಯಾಕ್ಟರಿ ಸ್ಕೂಟರ್ ಅಸೆಂಬಲ್ ಆದ್ಮೇಲೆ ಹೆಂಗೆಲ್ಲ ಟೆಸ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಒಂದ್ ವಿಷಯ ಹೇಳ್ಬಿಡ್ತೀನಿ, ಈ ಫ್ಯಾಕ್ಟರಿ ಕೆಲಸ ಮಾಡೋರು 90% ಹೆಣ್ಮಕ್ಳೇ ಆಗಿರ್ತಾರೆ. ಸೊ ಇವಾಗ ಟೆಸ್ಟ್ ಮಾಡ್ತಾ ಇರೋರು ಹೆಣ್ಮಕ್ಳೇ. ಈ ಗಾಡಿ ಪರ್ಚೇಸ್ ಮಾಡೋರ್ದು ಮೇಜರ್ ಕಂಪ್ಲೇಂಟ್ ಏನಂತಂದ್ರೆ ಫ್ಯಾಕ್ಟರಿಯಿಂದ ಓಡಬೇಕಾದ್ರೆ ಗಾಡಿನ ಪೂರ್ತಿ ಟೆಸ್ಟ್ ಮಾಡಲ್ಲ. ಗಾಡಿ ತಗೊಂಡು 1 ದಿವಸ 2 ದಿವಸಕ್ಕೆ ಗಾಡಿ ಬ್ರೇಕ್ ಡೌನ್ ಆಗುತ್ತೆ ಅಂತ. ಸೊ ಹಂಗಾಗಿ ಈ ವಿಡಿಯೋನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆಸ್ಟ್ ಯಾರು ರೇಂಜಲ್ಲಿ ಮಾಡ್ತಾರೆ ಅಂತ ನೀವೇ ನೋಡ್ಕೊಂಬಿಡಿ. ಸೊ ಪ್ರತಿಯೊಂದು ಲೈಟು ಗೀಟು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಗಾಡಿನ ಅವ್ರು ಟೆಸ್ಟಿಂಗ್ ಸಾಫ್ಟ್ವೇರ್ಗೆ ಏನೋ ಕನೆಕ್ಟ್ ಮಾಡ್ಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಹೆಣ್ಮಗುನೇ ಚೆಕ್ ಮಾಡ್ತಾ ಇದೆ ಎಲ್ಲ. ಯಾವುದೇ ಈ ಕಂಪ್ನಿ ಗಾಡಿ ಬೆಂಕಿ ಎತ್ಕೊಳ್ಳಿ, ಶೋರೂಮ್ ಬೆಂಕಿ ಹಾಕ್ಲಿ, ಇಲ್ಲಾಂದ್ರೆ ಈ ಗಾಡಿನ ಶವಯಾತ್ರೆ ಮಾಡಲಿ, ಇಲ್ಲ ಅವನ ಸುತ್ತಿಗೆ ತಗೊಂಡು ಹೊಡಿಲಿ, ಏನೇ ಆಗ್ಲಿ ಗುರು, ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಬಂತು ಅಂದ್ರೆ ಯಾರು ಒಬ್ರು ನನ್ನನ್ನು ಅಟ್ಯಾಚ್ ಮಾಡ್ಬಿಡ್ತಾರೆ, ಟ್ಯಾಗ್ ಮಾಡ್ಬಿಡ್ತಾರೆ. ನೋಡ್ ಗುರು ಗಾಡಿ ನಿಂಗ್ ಮಾಡಿದಾರೆ ಅಂತ. ನಾನೇನೋ ಓಲಾ ಕಂಪ್ನಿ ಓನರು, ಇಲ್ಲ ಓಲಾ ಕಂಪ್ನಿಗೆ ಬ್ರಾಂಡ್ ಅಂಬಾಸಿಡರ್ ತರ. ಇದ್ರಲ್ಲಿ ಕಾಮಿಡಿ ಏನಂತಂದ್ರೆ ನನ್ ಗಾಡಿನೇ ಪ್ರಾಬ್ಲಮ್ ಆಗಿ ಸರ್ವಿಸ್ ಸೆಂಟರ್ ಹೋಯ್ತು ಅಂದ್ರೆ ನನ್ ಗಾಡಿ ಬರಕ್ಕೆ ವಾರಗಟ್ಲೆ ಆಗುತ್ತೆ. ಇವರು ಇಲ್ಲಿ ಕ್ವಾಲಿಟಿಯಾಗಿ ಗಾಡಿನ ಅಸೆಂಬಲ್ ಮಾಡದೆ, ಟೆಸ್ಟಿಂಗ್ ಮಾಡದೆ ಗಾಡಿನ ಸೇಲ್ ಮಾಡ್ಬಿಡ್ತಾರೆ. ಗಾಡಿ ತಗೊಂಡ್ ಸ್ವಲ್ಪ ದಿವಸಕ್ಕೆ ಸರ್ವಿಸ್ ಸೆಂಟರ್ ಮುಂದೆ ವಾರ 15 ದಿವಸ ಡೆಡ್ ಬಾಡಿಗಳ ತರ ಗಾಡಿಗಳು ನಿಂತಿರ್ತವೆ. ಈ ಕಂಪ್ನಿ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೂ ಗಾಡಿ ಪ್ರಾಬ್ಲಮ್ ಆಯ್ತಾ, ಎಷ್ಟು ದಿನದಲ್ಲಿ ಪ್ರಾಬ್ಲಮ್ ಆಯ್ತು, ಇಲ್ಲ ಪ್ರಾಬ್ಲಮ್ ಆಗ್ಲಿಲ್ವಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ನಿನ್ ಗಾಡಿ ಕಂಡೀಷನ್ ಏನು ಅಂತ ಹೇಳ್ಬಿಡು ಗುರು. ಅಂತಂದ್ರೆ ಈ ಗಾಡಿನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಗೊತ್ತು ಗುರು. ಟೆಕ್ನಿಕಲ್ ಆಗು ಗೊತ್ತು, ಫಿಸಿಕಲ್ ಆಗು ಗೊತ್ತು. ಹಾಗಾಗಿ ಪ್ರಾಬ್ಲಮ್ ಗಳು ಕಡಿಮೆ ಇದೆ ನನಗೆ. ಆದ್ರೂ ನನ್ನ ಸಪೋರ್ಟ್ ಬಂದು ಈ ಗಾಡಿ ತಗೊಂಡು ಪ್ರಾಬ್ಲಮ್ ಅನುಭವಿಸ್ತಾ ಇರೋರು, ಸರ್ವಿಸ್ ಸರಿಯಾಗಿ ಸಿಗದೆ ಒದ್ದಾಡ್ತಾ ಇರೋರಿಗೆ, ಈ ಗಾಡಿ ಪರ್ಚೇಸ್ ಮಾಡಿ ಏನೇನ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಗಾಡಿ ರೈಡ್ ಮಾಡ್ತಾ ಇದ್ರ ಅಂತ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಪರ್ಸೆಂಟೇಜ್ ಅಂತ ನಮಗೂ ಗೊತ್ತಾಗ್ಬಿಡುತ್ತೆ. ನನ್ನ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್, ಹೀಟಿಂಗ್ ಪ್ರಾಬ್ಲಮ್ ಎಲ್ಲ ಬರಬಾರ್ದು ಅಂದ್ರೆ ಹೆಂಗೆಲ್ಲ ರೈಡ್ ಮಾಡಬೇಕು ಅಂತ ಎಲ್ಲ ವಿಡಿಯೋ ಮಾಡಿ ಆಗ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಜನ 1.5 ಲಕ್ಷ ಕೊಟ್ಟು ಗಾಡಿ ತಗೊಂಡಿದ್ವಿ, ನಮ್ಗೆ ಹೆಂಗ್ ಬೇಕಂಗ್ ಗಾಡಿ ಓಡಿಸ್ತೀವಿ, 3 ವರ್ಷ ವಾರಂಟಿ ಐತೆ, ಏನಾರ ಆದ್ರೆ ಕಂಪ್ನಿಯವ್ರು ರೆಡಿ ಮಾಡ್ಕೊಡ್ತಾನೆ ಅಂತ ಸುಮಾರು ಕಾಮೆಂಟ್ ಗಳು ಬರ್ತಾ ಇತ್ತು. ಆದ್ರೂ ನನ್ನ ಪ್ರತಿ ರೈಡ್ ಅಲ್ಲಿ ಗಾಡಿನ ಹೆಂಗೆಲ್ಲ ಮೇಂಟೈನ್ ಮಾಡಬೇಕು, ಹೆಂಗೆಲ್ಲ ರೈಡ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದೆ. ಸೊ ನಿಮ್ಗೆ ಏನಾರು ಯೂಸ್ ಆಗ್ಬೋದು, ಆ ವಿಡಿಯೋ ನೋಡ್ಬೋದು. ಇಲ್ಲ ಅಂತಂದ್ರೆ ಸರ್ವಿಸ್ ಸೆಂಟರ್ಗೆ ಹೋಗಿ ನೀವು ರೆಡಿ ಮಾಡಿಸ್ಕೊಬಹುದು, ಏನೋ ಸಮಸ್ಯೆ ಇಲ್ಲ. ನಿಮ್ ಕಾಸು, ನಿಮ್ ಗಾಡಿ, ನಿಮ್ ವಾರಂಟಿ. ಸೊ ನೀವ್ ಎಂಜಾಯ್ ಮಾಡ್ಕೊಳ್ಳಿ. ಏನ್ ಗುರು ಗಾಡಿನ ಹೆಂಗ್ ಟೆಸ್ಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ಅನ್ಬಿಟ್ಟು ಏನು ತೋರಿಸಲೇ ಇಲ್ವಲ್ಲ ಅಂತಂದ್ರೆ ಇಷ್ಟೊತ್ತು ಇವಕ್ಕ ಏನ್ ಟೆಸ್ಟ್ ಮಾಡಿದ್ರು ಈ ಜಾಗದಲ್ಲಿ. ಸೊ ಅದೇನೆ ಟೆಸ್ಟ್. ಪ್ರಪಂಚದ ಅತಿ ದೊಡ್ಡ ಟೂ ವೀಲರ್ ಫ್ಯಾಕ್ಟರಿ ಇವ್ರ ಗಾಡಿ ಅಸೆಂಬಲ್ ಆದ್ಮೇಲೆ ಹೆಂಗೆಲ್ಲ ಟೆಸ್ಟ್ ಮಾಡ್ತಾರೆ ಅಂತ ಇವ್ರ ಫ್ಯಾಕ್ಟರಿ ಅವರೇ ಏನ್ ತೋರಿಸಿದ್ರು ಅದನ್ನೇ ನಾನು ನಿಮ್ಗೆ ತೋರಿಸಿದ್ನೆ. ಈ ಟೆಸ್ಟ್ ಎಲ್ಲ ಆದ್ಮೇಲೆ ಇನ್ನು ಬೇರೆ ಬೇರೆ ಎಲ್ಲ ಟೆಸ್ಟ್ ಮಾಡ್ತಾರ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ನಮ್ಗೇನು ಹೇಳಿಲ್ಲ. ನೀವು ಏನಾದ್ರು ಈ ಕಂಪ್ನಿ ಗಾಡಿನ ಪರ್ಚೇಸ್ ಮಾಡಿದ್ರೆ ನೀವು ನಂತರನೇ ಹೋಗ್ಬಿಟ್ಟು ಈ ಗಾಡಿಗಳೆಲ್ಲ ಹೆಂಗೆಲ್ಲ ತಯಾರಾಗುತ್ತೆ ಅಂತ ನೋಡ್ಬೋದು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತಾರೆ ಫ್ಯಾಕ್ಟರಿನ. ನನ್ಗೇನು ಸ್ಪೆಷಲ್ ಎಂಟ್ರಿ ಕೊಟ್ಬಿಟ್ಟು ಬಾಗುರು ನಮ್ಮ ಫ್ಯಾಕ್ಟರಿ ನೋಡು ಅಂತ ನನ್ನೇನು ಕರ್ಸಿರ್ಲಿಲ್ಲ.
ನಡಿ ನಡಿ ಹಾಗೆ ಅಕ್ಕ ಬರ್ತಾನೆ ನೋಡಿ.
ಎಲ್ಲಿ ಅಲ್ಲ ಉಲ್ಟಾ ಹೊಳಿತ ನೋಡಿಲ್ಲ ಎಲ್ಲ ಸೀದಾ ಬಂದ್ರೆ ಅವ್ನು ಉಲ್ಟಾ ಹೋಯ್ತಾನೆ ಉಲ್ಟಾ ಹೋಯ್ತಾವನೆ ಇದು ಎಲ್ಲ ಸೊ ಫೈನಲ್ ಗಾಡಿ ಇಲ್ಲಿಗೆ ಬರುತ್ತೆ. ಅಲ್ಲಿ ಸ್ಟಾರ್ಟ್ ಆಗೋದು, ಅಲ್ಲಿಂದ ಕನ್ವೇಯರಿಂದ ಎಂಡ್ ಇಲ್ಲಿಗೆ ಆಗುತ್ತೆ. ಪ್ರತಿ 2 ನಿಮಿಷನ 3 ನಿಮಿಷಕ್ಕೂ ಒಂದು ಸ್ಕೂಟರ್ ಆಗುತ್ತೆ ಅಂತ ಹೇಳಿ ಪ್ರತಿದಿನ 1500 ಸ್ಕೂಟರ್ಗಳು. ಸೊ ಈ ಸ್ಟೇಜ್ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಎಲ್ಲ ಕಸ್ಟಮರ್ನು ಆಗಸ್ಟ್ 15ಕ್ಕೆ ಹೆಂಗೆ ಇನ್ವೈಟ್ ಮಾಡಿದ್ರು ಹಾಗೆ ಇನ್ವೈಟ್ ಮಾಡಿದ್ರು. ನಾವು ಹೋಗ್ಬಿಟ್ಟು ಈ ಫ್ಯಾಕ್ಟ್ರಿನ ನೋಡಿದ್ದೀನಿ, ನಿಮಗೂ ತೋರಿಸಿದ್ದೀನಿ.